ನಮ್ಮ ಭಾರತ ಪರಂಪರೆಯ ಮಹೋನ್ನತಿಯನ್ನು ಸಾರುವ ಎರಡು ಮಹಾಕಾವ್ಯಗಳೆಂದರೆ ಮಹಾಭಾರತ, ರಾಮಾಯಣ. ಈ ಎರಡೂ ಮಹಾಕಾವ್ಯಗಳಲ್ಲಿ ಲಕ್ಷ ಲಕ್ಷ ಸಣ್ಣ ಕಥೆಗಳಿವೆ ಮತ್ತು ಅವು ಇಂದಿನ ಕಾಲಮಾನದ ನಮ್ಮ ಬದುಕಿನ ನೆಲೆಗಟ್ಟಿಗೆ ಭದ್ರ ಬುನಾದಿ ಎಂದರೆ ತಪ್ಪಾಗಲಾರದು. ಈ ದಿನ ನಾನು ನಿಮಗೆ ಒಂದು ಪುಟ್ಟ ಕಥೆಯ ಹೂರಣವನ್ನು ಉಣಬಡಿಸಲಿದ್ದೇನೆ. ಒಮ್ಮೆ ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು ತಮ್ಮ ಅಗ್ರಜ ಯುಧಿಷ್ಠಿರನಲ್ಲಿ, ಜ್ಯೇಷ್ಠ, ದ್ವಾಪರ ಯುಗದ ಅಂತ್ಯದಲ್ಲಿ ನಾವಿದ್ದೇವೆ. ಮುಂದೆ ಬರುವ ಕಲಿಯುಗ ಹೇಗಿರುತ್ತದೆ ಮತ್ತು ಕಲಿಯುಗದಲ್ಲಿ ಜನರ ಮನಸ್ಥಿತಿ ಹೇಗಿರುತ್ತದೆ ತಿಳಿಸುವಿರಾ ಎಂದು ವಿನಂತಿಸಿಕೊಳ್ಳಲು ಧರ್ಮರಾಯನು, ಸಹೋದರರೇ, ಈ ಪ್ರಶ್ನೆಗೆ ನನಗಿಂತ ತುಂಬ ಚೆನ್ನಾಗಿ ವಾಸುದೇವರು ಉತ್ತರಿಸುತ್ತಾರೆ. ನಿಮ್ಮ ಪ್ರಶ್ನೆಯನ್ನು ಅವರ ಬಳಿ ಕೇಳಿರಿ ಎನ್ನಲು ನಾಲ್ವರು ತಮ್ಮ ಮನೋವಾಂಛೆಯನ್ನು ಶ್ರೀಕೃಷ್ಣರಲ್ಲಿ ಭಿನ್ನವಿಸಲು ಶ್ರೀಕೃಷ್ಣರು ಮುಗುಳ್ನಕ್ಕು 4 ಬಾಣಗಳನ್ನು 4 ದಿಕ್ಕುಗಳಿಗೆ ಬಿಟ್ಟು, ಎಲೈ ಕುಂತಿಪುತ್ರರೇ, ನಾನು ಬಿಟ್ಟ ಬಾಣಗಳನ್ನು ತನ್ನಿರಿ ಎನ್ನಲು ನಾಲ್ವರು 4 ದಿಕ್ಕಿಗೆ ಒಬ್ಬೊಬ್ಬರಂತೆ ಹೋಗುವರು. ಮೊದಲನೆಯದಾಗಿ ಭೀಮನು ಬಾಣವನ್ನು ಅರಸುತ್ತಾ ಹೊರಟಾಗ ಇಂಪಾಗಿ ಕೂಗುತ್ತಿರುವ ಕೋಗಿಲೆಯ ಧ್ವನಿ ಕೇಳಲು, ಆಹಾ, ಎಷ್ಟು ಮಧುರವಾಗಿದೆ ಈ ಕೋಗಿಲೆಯ ಧ್ವನಿ ಎಂದು ನೋಡಲು, ಅದೇ ಸಮಯದಲ್ಲಿ ಆ ಕೋಗಿಲೆಯು ಮಾಂಸದ ತುಂಡನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತಿರಲು ಕಸಿವಿಸಿಕೊಂಡ ಭೀಮನು ದೊರೆತ ಬಾಣದೊಂದಿಗೆ ಹಿಂದಿರುಗುತ್ತಾನೆ. ಇತ್ತ ಅರ್ಜುನನು ಬಾಣವನ್ನು ಅರಸುತ್ತಾ ಹೊರಟಾಗ ಒಂದು ಹಸುವು ಆಗ ತಾನೇ ಜನ್ಮ ನೀಡಿದ ತನ್ನ ಕರುವನ್ನು ತನ್ನ ನಾಲಿಗೆಯಿಂದ ಅದರ ಚರ್ಮವೇ ಕಿತ್ತು ಬರುವಂತೆ ನೆಕ್ಕುತ್ತಿರುತ್ತದೆ ಮತ್ತು ಜನರು ಕೋಲುಗಳಿಂದ ಬಡಿದು ಕರುವನ್ನು ಆ ಹಸುವಿನಿಂದ ದೂರ ಮಾಡುತ್ತಿರಲು ಕಳವಳಗೊಂಡ ಅರ್ಜುನನು ತನ್ನ ಬಾಣದೊಂದಿಗೆ ಹಿಂದಿರುಗುತ್ತಾನೆ. ನಕುಲನು ಬಾಣವನ್ನು ಹುಡುಕುತ್ತಾ ಹೊರಟಾಗ 4 ಬಾವಿಗಳನ್ನು ಅತ್ಯಾಶ್ಚರ್ಯದಿಂದ ನೋಡುತ್ತಾನೆ. ಏಕೆಂದರೆ ಮಧ್ಯದ ಬಾವಿಯು ಸಿಹಿ ನೀರಿನಿಂದ ತುಂಬಿ ತುಳುಕುತ್ತಿದ್ದರೆ ಅದರ ಸುತ್ತ ಇರುವ 3 ಬಾವಿಗಳಲ್ಲಿ ಹನಿ ನೀರಿರುವುದಿಲ್ಲ. ಆಶ್ಚರ್ಯಚಕಿತನಾದ ನಕುಲನು ತನ್ನ ಬಾಣದೊಂದಿಗೆ ಹಿಂದಿರುಗುತ್ತಾನೆ. ಸಹದೇವನು ತನ್ನ ಬಾಣವನ್ನು ಅರಸುತ್ತಾ ಒಂದು ಪರ್ವತದ ತಪ್ಪಲಿಗೆ ಬರಲು ಅಲ್ಲಿ ಒಂದು ಬೃಹದಾಕಾರದ ಬಂಡೆಯು ದೊಡ್ಡ ದೊಡ್ಡ ಮರಗಳ ಕೊಂಬೆಗಳನ್ನೇ ಉರುಳಿಸುತ್ತಾ ಕೆಳಗೆ ಉರುಳುತ್ತಿರುತ್ತದೆ. ಆಗ ಒಂದು ಚಿಕ್ಕ ಹುಲ್ಲುಕಡ್ಡೆಯ ಆಸರೆಯಿಂದ ಮಧ್ಯದಲ್ಲೇ ಆ ಬಂಡೆ ನಿಶ್ಚಲವಾಗುತ್ತದೆ. ಇದನ್ನು ಕಂಡ ಸಹದೇವನು ಪರಮಾಶ್ಚರ್ಯಗಳಿಂದ ತನ್ನ ಬಾಣದೊಂದಿಗೆ ಹಿಂದಿರುಗುತ್ತಾನೆ. ನಾಲ್ವರು ಪ್ರಶ್ನಾರ್ಥಕವಾಗಿ ವಾಸುದೇವರನ್ನು ನೋಡಲು ಶ್ರೀಕೃಷ್ಣನು ಮುಗುಳ್ನಕ್ಕು, ಎಲೈ ಪಾಂಡುಪುತ್ರರೇ, ನಿಮ್ಮ ಪ್ರಶ್ನೆಗೆ ಈಗ ಉತ್ತರಿಸುತ್ತೇನೆ. ಕಲಿಯುಗದಲ್ಲಿ ಪಂಡಿತರು ಆ ಕೋಗಿಲೆಯಂತೆ ಇಂಪಾದ ಧ್ವನಿ ಹೊಂದಿರುತ್ತಾರೆ ಮತ್ತು ಅಪಾರ ಜ್ಞಾನಿಗಳಾಗಿರುತ್ತಾರೆ. ಆದರೂ ಆ ಕೋಗಿಲೆಯು ಮಾಂಸದ ತುಂಡನ್ನು ಕುಕ್ಕಿ ಕುಕ್ಕಿ ತಿನ್ನುವಂತೆ ಪಂಡಿತರು ಭಕ್ತರನ್ನು ದುಡ್ಡಿಗಾಗಿ ಪೀಡಿಸುತ್ತಾರೆ. ಕಲಿಯುಗದಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಆ ಹಸುವಿನಂತೆ ಎಷ್ಟು ಪ್ರೀತಿಸುತ್ತಾರೆಂದರೆ ಅವರ ಮಕ್ಕಳ ಅವನತಿಗೆ ಅವರ ಪ್ರೀತಿಯೇ ಕಾರಣವಾಗುತ್ತದೆ. ಕಲಿಯುಗದಲ್ಲಿ ತುಂಬಿರುವ ಬಾವಿಯಂತೆ ತಮ್ಮ ಬಳಿ ಸಿರಿ ಸಂಪತ್ತುಗಳಿದ್ದರೂ ಶ್ರೀಮಂತರು ಅದರಿಂದ 1 ರೂಪಾಯಿಯನ್ನೂ ಬಡವರಿಗೆ ದಾನ ಮಾಡುವುದಿಲ್ಲ. ಅಂತೆಯೇ ಕಲಿಯುಗದಲ್ಲಿ ಬೃಹದಾಕಾರದ ಬಂಡೆಯಂತೆ ಕಷ್ಟಗಳು ಮಾನವರನ್ನು ಅವರ ಕರ್ಮದ ಫಲವಾಗಿ ಅಪ್ಪಳಿಸುತ್ತವೆ ಮತ್ತು ಅವರು ನನ್ನನ್ನು ಶ್ರದ್ಧಾ ಭಕ್ತಿಯಿಂದ ಧ್ಯಾನಿಸಲು ಹುಲ್ಲು ಕಡ್ಡಿಯಂತೆ ಆಸರೆಯಾಗಿ ನಿಲ್ಲುತ್ತೇನೆ. ಕೃಷ್ಣಾರ್ಪಣಮಸ್ತು. ನಾನು ನೀಡಿದಂಥ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತೇಳಿ ಭಾವಿಸ್ತೀನಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡೋದಂತೂ ಮರೆಯಲೇಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.